ಗುರುಜಿ ಮೊದಲೇ ಹೇಳಿದ್ರು ಕೆಲವು ದಿನಗಳ ಹಿಂದೆ ಸದ್ಯದಲ್ಲೇ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ, ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ, ಹಾಗೆ ಶೇರ್ ಮಾರ್ಕೆಟ್ ಕೂಡ ಕಡಿಮೆ ಆಗುತ್ತೆ, ಕುಸಿಯುತ್ತೆ, ಇವೆಲ್ಲ ವಿಚಾರಗಳನ್ನ ಹೇಳಿದ್ರು. ಅದೇ ರೀತಿ ಆಗ್ತಿದೆ. ಮುಂದೆ ಕೂಡ ಇದು ಯಾವ ರೀತಿ ಆಗುತ್ತೆ ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಜೊತೆಗೆ ಈ ವಾರ ಮುಂಬರುವ ವಾರ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆ ಏನಿದೆ ಅಂತ ಗುರುಜಿಯವರ ಹತ್ರ ಹೇಳ್ಕೊಂಡು ಅದಕ್ಕೆ ತುಂಬಾ ಸುಲಭ ರೀತಿಯಲ್ಲಿ ಪರಿಹಾರವನ್ನ ಪಡ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ಗುರುಜಿಯವರ ಹತ್ರ ಮಾತಾಡ್ಬೋದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞ ಆರಿವರ್ಧನ್ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀನಿ. ಎಸ್ ಗುರುಜಿ, ನೀವು ಹೇಳಿದ್ರಿ ಸ್ವಲ್ಪ ದಿನದ ಹಿಂದೆ ಅಷ್ಟೇ ಹೇಳಿದ್ರಿ ಚಿನ್ನದ ರೇಟು ಆ ಟೈಪಲ್ಲಿ ಏರ್ತಾ ಇತ್ತು, ದಿನಕ್ಕೆ 600 ರೂಪಾಯಿ 700 ರೂಪಾಯಿ. ಅವಾಗ ನೀವು ಹೇಳಿದ್ರಿ ನೆಕ್ಸ್ಟ್ ಕಡಿಮೆ ಆಗತ್ತೆ ಅಂತ ಹೇಳಿ. ಇವಾಗ ಹಾಗೆ ಸತತವಾಗಿ ಒಂದು ವಾರದಿಂದ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ ನೀವು? ಮುಂದೆ ಹೇಗಾಗತ್ತೆ ಅಂತ ನೋಡಿ, ಭಾಳ ವಿಶೇಷವಾಗಿ ಶೇರ್ ಮಾರ್ಕೆಟು ತುಂಬ ನೆಲ ಕಚ್ಚುತ್ತೆ. ಭಾಳ ಅದ್ಭುತವಾಗಿ ನಾನು ಹೇಳ್ತಿದ್ದೆ ಗೋಲ್ಡ್ ರೇಟ್ ಬಿದ್ದೋಗುತ್ತೆ, ಸ್ವಲ್ಪ ಯಾರು ತಗೋಬೇಡಿ ಚಿನ್ನವನ್ನು ಅಂತ ಹೇಳ್ತಿದ್ದೆ. ಅದೇ ಥರ ರಿಯಲ್ ಎಸ್ಟೇಟು ಅಷ್ಟೇ. ಇವಾಗ ಬಾಯಿಗೆ ಬಂದು ರೈಟ್ ಹೇಳ್ತಾಯಿದ್ದೆ 2029ಗೆ ಕನ್ಫರ್ಮಾಗಿ ವರ್ಲ್ಡ್ ವಾರೆಲ್ಲ ಆಗೇ ಆಗುತ್ತೆ. ಯಾಕಂದರೆ ನಾನೊಬ್ಬ ಈ ಸಿದ್ಧಾಂತವನ್ನು ಅಸ್ಟ್ರಾಲಜಿಲಿ ಇದನ್ನು ಪ್ಲಾನ್ ಆಗಿ ಬಂದು ಮಾತಾಡ್ತಿದ್ದೀನಿ. ನನಗೆ ಯಾರದೇ ಜಾತಕ ನೋಡಿದ್ರು ಕೂಡ ಸಾವು ಅರ್ಥ ಆಗುತ್ತೆ, ಯಾವ ವರ್ಷ ಸಾಯ್ತಾರೆ, ಯಾವಾಗ ಸಾಯ್ತಾರೆ ಎಲ್ಲವೂ ಕೂಡ ಜಾತಕದಲ್ಲಿ ಅರ್ಥ ಆಗುತ್ತೆ. ನಾನು ಯಾವುದನ್ನು ಪರಿಹಾರ ಆಗುತ್ತೆ ಅಂತ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ನಾನು ಸ್ಟೋನಲ್ಲಿ ಮಾತ್ರ ತುಂಬ ಪರಿಹಾರ ಕೊಡ್ತೀನಿ. 100% ನಾವೆಲ್ಲ ಸ್ಟೋನ್ ಇವತ್ತೇನು ಆಗ್ತಿಲ್ಲ. ನಾನು ಜಮ್ಮಂದಲ್ಲಿ ಒಂದು ಮಂಕ್ರಿ ಆಗ್ತಾಯಿದ್ದೆ, ನನಗೆ ಕುತ್ತಿಗೆ ನೋವು ಬಂದು ಬಿಚ್ಚಿಡ್ತಾಯಿದ್ದೀನಿ. ಎಲ್ಲ ಒರಿಜಿನಲ್ಗಳು ಹಾಕ್ವೆ ನಾನು. ಹಾಗಾಗಿ ಚಿನ್ನದ ರೇಟು ಮತ್ತೆ 10,000 ರೂಪಾಯಿಗೂ ನೆಲ ಕಚ್ಚುತ್ತೆ. 100% 10,000 ರೂಪಾಯಿಗೆ ನೆಲ ಕಚ್ಚುತ್ತೆ. ಬ್ಯಾಂಕೆಲ್ಲ ದಿವಾಳಿ ಆಗ್ಬೋದು. ಯಾಕಂದರೆ ಬ್ಯಾಂಕಲ್ಲಿ ತುಂಬ ಗೋಲ್ಡೆಲ್ಲ ಮರ್ಜ್ ಮಾಡಿಟ್ಟಿರ್ತಾರೆ. ಈ ಚಿನ್ನ ಅಡೆ ಇಟ್ಟಿರ್ತಾರಲ್ಲ, ಈ ಮುತ್ತೂರು ಫೈನಾನ್ಸ್ ಈ ಥರದ್ದೆಲ್ಲ ಅವಾಗೆಲ್ಲ ಬಿಡಿಸ್ಕೊಳಕ್ಕಾಗಲ್ಲ. ರೇಟ್ ಬಿದ್ದೋರು ಎಲ್ಲಿಂದ ಬಿಡಿಸ್ಕೊತಾರೆ. ಹಾಗಾಗಿ ಚಿನ್ನ ಬ್ಯಾಂಕ್ಗಳ ದಿವಾಳಿ ಆಗ್ಬೋದು. ಚಿನ್ನ ಇಡಿಸ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಗೋಲ್ಡ್ ರೇಟ್ 10,000 ರೂಪಾಯಿ ಬರುತ್ತೆ. ಅದೇ ರೀತಿಯಲ್ಲಿ ರಿಯಲ್ ಎಸ್ಟೇಟು ಕೂಡ ತುಂಬ ಯಾರೆಲ್ಲ ಬೆಂಗಳೂರಲ್ಲಿ ಇವಾಗ ನೋಡಿ ಹೊಸ ಕಾನೂನು ಬರ್ತಾಯಿದೆ, 2 ತಿಂಗಳು ಬಾಡಿಗೆ ತಗೋಬೇಕು, ಬರೀ ಒಂದು 20,000 ರೂಪಾಯಿ ಬಾಡಿಗೆ 40,000 ರೂಪಾಯಿ ತಗೊಂಡು ಮನೆ ಕೊಡಬೇಕು ಅಂತ ಹಿಂಗೆಲ್ಲ ಕಟ್ಟಿ ಬಾಡಿಗೆ ಕೊಡೋಕ್ಕಾಗಲ್ಲ. 100% ಹಂಗಾಗಿ ಸರ್ಕಾರನ ಕಟ್ಟಿ ಕೊಡಬೇಕಾಗತ್ತೆ. ಇವೆಲ್ಲ ಹೊಸ ಎಲೆಕ್ಷನ್ನಿಗೆ ಮಾಡೋಂಥ ಟಿಪ್ಸ್ ಎಲ್ಲ ವರ್ಕ್ ಆಗಲ್ಲ. 100% ಹೊಸ ಥರ ಕಾನೂನು ಬರುತ್ತೆ. ಪೆಡಿಷನ್ ನಿಮ್ಮ 2029 ಇವಾಗಲಿಂದ ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಇವಾಗಲೇ ವಿಚಿತ್ರವಾದ ಮಳೆಗಳು, ವಿಚಿತ್ರವಾದ ಲೈಫನ್ನ ಎಲ್ಲವನ್ನೂ ಬಳಸ್ತಾ ಇದ್ದಾರೆ. ಪ್ರಪಂಚ ಕೂಡ ದೇವರು ನಾಶ ಆಗೋಕ್ಕೆ ಬಂದಿದೆ. 2029 ಮೇಲೆ ದೇವರೇ ಬಂದರೂ ಕೂಡ ಪ್ರಪಂಚನ ಕಾಪಾಡೋಕ್ಕಾಗಲ್ಲ 100%. ಯಾಕಂದರೆ ನಾವು ಬುದ್ಧಿ ತೊಟ್ಟಿಗಿಂದಲೂ ಬರೀ 3 ಪಕ್ಷ ನೋಡ್ಕೊ ಬರ್ತಿದ್ವಿ, JDS, ಕಾಂಗ್ರೆಸ್ಸು, BJP ಕಷ್ಟಪಟ್ಟು ಬಂದಿದೆ. ಇಲ್ಲೇನಾಗುತ್ತೆ, ಹೊಸ ಥರ ಇಲ್ಲ. ಸರ್ಕಾರ ಇನ್ನೂ 50 ವರ್ಷಕ್ಕೆಲ್ಲ ಕೆಲಸದವ್ರು ರಿಟೈರ್ಮೆಂಟ್ ಕೊಡೋ ಥರ ಮಾಡಿ 50 ವರ್ಷದ ಮೇಲೆ ಮತ್ತೆ ಬೇರೆ ಕಡೆ ಅಪ್ಲಿಕೇಶನ್ ಹಾಕಿ ಗೌರ್ಮೆಂಟ್ ಕೆಲಸ ಮಾಡಿ, ಯಾರು ಬೇಡ ಅಂದರು ಬೇರೆದಕ್ಕೆ ಮತ್ತೆ ಇಂಟ್ರ್ಯೂ ಮಾಡಿ ಬೇರೆದಕ್ಕೆ ಅಷ್ಟೇ. ನಿಮ್ಗೆ 50 ವರ್ಷ ಒಂದು ಇಂಪಾರ್ಟೆಂಟ್ ಜಾಬಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲರನ್ನ ಕರಿಬೇಕಾಗುತ್ತೆ. ಯಾಕಂದರೆ ಇವತ್ತು ಮಕ್ಕಳು ಮೊಮ್ಮಕ್ಕಳು ಇವತ್ತೆಲ್ಲ IT ದೊಡ್ಡ ಕಂಪ್ನಿಲಿ ಕೆಲಸ ಮಾಡೋದ ಬೇನಾಮಿ ದುಡ್ಡನ್ನು ಈಜೆಗಿಡಕ್ಕೆ ದಾರಿಗಳು ಸಾಕಷ್ಟು ದಾರಿಗಳಿದೆ. 100% ಇಂತೆಲ್ಲ ಮುಂಚೆಲ್ಲ ನೋಡ್ಬೇಕಾಗುತ್ತೆ. MLAರು ಬರೀ ಬಾರ್ಗಳು ಮಾಡೋರು, ಚೌಟ್ರಿ ಕಟ್ಟೋರು, ಸಿಗಾಕಿನರು 100%. ಇಲ್ಲ 1 ಎಕರೆ ಜಮೀನು ಇವತ್ತು IT ಕಂಪ್ನಿಗಳಲ್ಲಿ ದುಡ್ಡು ಮಾಡಿರ್ಬೋದು. ಗೋಲ್ಡ್ ರೇಟ್ ಎಲ್ಲ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಡಿ. ಸದ್ಯದಲ್ಲಿ ಯಾರೂ ಕೂಡ ಚಿನ್ನ ಖರೀದಿ ಮಾಡಿ, ಚಿನ್ನದ ರೇಟ್ ಕಮ್ಮಿ ಆಗುತ್ತೆ. ಯಾರೆಲ್ಲ ಲ್ಯಾಂಡನ್ನ ಪರ್ಚೇಸ್ ಮಾಡ್ತಿಲ್ಲ, ಟೌನಲ್ಲಿ ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಇದನ್ನು ಕೂಡ ಮಾಡಬೇಡಿ. ಖಂಡಿತ ಕೂಡ ನೆಲ ಕಚ್ಚುತ್ತೆ, ರೈಟ್ ಇನ್ನೂ ಬಿದ್ದೋಗುತ್ತೆ. ಕಾದು ನೋಡಿ. ನಿಮಗೆ ಹೆಚ್ಚು ಕಮ್ಮಿ ನಾನು ಹೇಳಿದ್ದೀನಿ 2029 ಹೆಚ್ಚು ಕಮ್ಮಿ ನಿಮಗೆ 1 ಕೋಟಿ ರೂಪಾಯಿ ಪ್ರಾಪರ್ಟಿ ರೈಟ್ ಕಮ್ಮಿ ಆಗುತ್ತೆ. ಏನು ಇವತ್ತು 2 ಕೋಟಿ ರೂಪಾಯಿ ಪ್ರಾಪರ್ಟಿನ ನೀವು 1 ಕೋಟಿಗೆ ಪರ್ಚೇಸ್ ಮಾಡ್ಬೋದು. ಏನು 1.5 ಕೋಟಿ ರೂಪಾಯಿ ಪ್ರಾಪರ್ಟಿನ 85 ಲಕ್ಷ ಸಿಗುತ್ತೆ 100%. ಇವತ್ತು ನೀವು 1.5 ಕೋಟಿ ಸಾಲ ಮಾಡಿ ಅಪಾರ್ಟ್ಮೆಂಟ್ಸ್ನ ತಗೊಳ್ಳೋದು, ಸೈಟ್ ತಂದರೆ ಖಂಡಿತ ಆಘಾತವನ್ನು ಹೊಣೆ ಆಗ್ತೀರಾ. ದಯವಿಟ್ಟು ತಗೋಬೇಡಿ. ನಾನು ಕಣ್ಕರಮಾಗಿ ಹೇಳ್ತಾಯಿದ್ದೀನಿ, ಇದು ನಡೀತಿದೆ. ಹಾಗಾಗಿ ಇದನ್ನು ತಗೋಬೇಡಿ. ಮತ್ತು ಶೇರ್ ಮಾರ್ಕೆಟ್ ಮೇಲೆ ಯಾರೂ ದುಡ್ಡು ಹಾಕ್ಬೇಡಿ. ಯಾರೆಲ್ಲ ಬಂದು TVಲಿ ಅದ್ರ ಮೇಲೆ ದುಡ್ಡು ಹಾಕಿ ಇದ್ರ ಮೇಲೆ ಎಲ್ಲ ಬೆಳೆಯೋದ್ರ ಮೇಲೆ ಹಾಕ್ತಾಯಿದ್ದಾರೆ. ಇವಾಗ ಯಾವುದಕ್ಕೂ ಹೋಗಬೇಡಿ. ಶೇರ್ ಮಾರ್ಕೆಟಲ್ಲಿ ಏನೇನಿದೆ ಎಲ್ಲ ವಿತ್ಡ್ರಾ ಮಾಡ್ಕೊಬೇಡಿ. 100% ದಿವಾಳಿ ಆಗ್ಬೋದು, ಯಾರಿಗೆ ಗೊತ್ತು. ಶೇರ್ ಮಾರ್ಕೆಟಲ್ಲಿ ಏನೇನು ದುಡ್ಡು ಹಾಕಿರೋ ಎಲ್ಲನೂ ಶೇರ್ ಮಾರ್ಕೆಟಿಂದ ವಾಪಸ್ ತಗೋಬೇಡಿ. ದಯವಿಟ್ಟು ವಾಪಸ್ ತಗೊಳ್ಳಿ. ಇದನ್ನು ಎಲ್ಲರೂ ವಿಲೇಜ್ ಜಾಗದಲ್ಲಿ ದುಡ್ಡು ಹಾಕಿ, ವಿಲೇಜಲ್ಲಿ ಹೋಗಿ ದುಡ್ಡು ಹಾಕಿ, ವಿಲೇಜ್ ಜಾಗದಲ್ಲಿ ದುಡ್ಡು ಹಾಕಿ ನಿಮ್ಮ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ಕೊಳ್ಳಿ. ವಿಲೇಜಲ್ಲಿ ಎಲ್ಲರೂ ದುಡ್ಡು ಹಾಕಿ, ವಿಲೇಜಲ್ಲಿ ಎಷ್ಟು ಹಾಕ್ತಿರೋ ಅಷ್ಟು ದುಡ್ಡಾಗುತ್ತೆ. ಅದೇ ಥರ ಈ ನಡುವೆ ರೆಸಾರ್ಟನ್ನು ಬೇಕಾದ್ರೆ ಮಾಡ್ಬೋದು, ತಗೋಬೋದು, ನಡೆಸ್ಬೋದು. ಅದೇ ಥರ
ಬಾರ್ ಗೀರ್ ಕೂಡ ಇನ್ನು ಮುಂದೆಲ್ಲ ಕೂಡ ಅದು ಕೂಡ ಕಮ್ಮಿ ಆಗುತ್ತೆ. ಬಾರ್ ಕೂಡ ಬಿಸ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಜನ ಇನ್ನೆಲ್ಲ ಏನು ಅಂಥ ಕ್ರೇಜ್ ಇಲ್ಲ, ಕುಡಿಯೋಂಥ ಕ್ರೇಜ್ ಯಾರಿಗೂ ಬಂದಿರಲ್ಲ. ಅದರಿಂದ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಇದನ್ನು ಕನ್ಫರ್ಮಾಗಿ ಹೇಳ್ತಿದ್ದೀನಿ, ಶೇರ್ ಮಾರ್ಕೆಟು, ರಿಯಲ್ ಎಸ್ಟೇಟು, ಗೋಲ್ಡ್ ಬಿಸ್ನೆಸ್ ಅಟ್ ಆ್ಯಂಡ್ ಟೈಮ್ ಬಿದ್ದೋಗುತ್ತೆ. 100% ಈ ಜಗತ್ತು ಇದ್ರ ಮೇಲೆ ನಿಂತಿರುತ್ತೆ. ತುಂಬ ಕೇರ್ಫುಲ್ ಇರುತ್ತೆ. ಮತ್ತು ವರ್ಲ್ಡ್ ವಾರ್ ನಡೀತೈತೆ. ಇದು ವರ್ಲ್ಡ್ ವಾರ್ ನಿಲ್ಲಲ್ಲ. ಇದು ಇವತ್ತಿಲ್ಲ, ನಾಳೆ 2029 ಒಗ್ಯಾಡಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಮೇರಿಕ ದೊಡ್ಡಣ್ಣಗೂ ಇಡ್ತಾರೆ ಆಪನ್ನು ಬರೆದಿದ್ದಕ್ಕೆ. ಅಮೇರಿಕ ದೊಡ್ಡ ಅಣ್ಣ ಅಲ್ಲ. ಈ ಪ್ರಪಂಚದಲ್ಲಿ ದೊಡ್ಡವ್ರು ಹೊಡೆಯೋದು ಭಾಳ ಈಜಿ ರೀ, ಸಣ್ಣವ್ರು ಹೊಡಿತಲೇ ಇರ್ಬೋದು, ದೊಡ್ಡವ್ರು ಹೊಡೆಯೋದು ಭಾಳ ಈಜಿ. ಇವಾಗ ನೋಡಿದ್ರೆ ನೀವು ಯಾವುದೇ ಗುರುಜಿ, ಆ ಸ್ವಾಮೀಜಿ, ಈ ಸ್ವಾಮೀಜಿನ CD ಹಾಕಿದ್ರೆ ಜಾಸ್ತಿ ಓಡೋದು. ಬೇರೆಯವ್ರದ್ದೆಲ್ಲ ಹಾಕಿರುವ ಬೇರೆಲ್ಲ ಮೊಬೈಲ್ 1,000 ಸಿಗುತ್ತೆ. ನಾವು ಸುಮ್ಮನೆ ಜರುಗಿಸ್ಬೇಕಾದ್ರೆ 1,000 ನೋಡ್ಬೋದು. ಆದರೆ ಅದನ್ನು ಯಾರು ಇದನ್ನೆಲ್ಲ ತಲೆ ಕೆಡಿಸ್ಕೊತಾರೆ. ಬಾಂಬ್ಗಳು ಖಂಡಿತ ಕೂಡ ಎಲ್ಲಿ ಬೇಕಾದ್ರೆ ಬೆಂಗಳೂರಿಗೂ ಬೀಳ್ಬೋದು, ಎಲ್ಲ ಬೀಳ್ಬೋದು. ಆಗಲ್ಲ ಅನ್ನೋದು ಯಾವುದಿಲ್ಲ. 100% ಚಿನ್ನ ಸಂಶಯ ಮ್ಯಾಚೇ ನಡೆಯಲ್ಲ ಅಂದರು. ನೋಡಿ ನಡೆದೇ ಬಿಡುತ್ತೆ, ನಡೀತಿದೆ ಅಂತ ನಾನು ಹೇಳಿದ್ದೆ. ಮ್ಯಾಚ್ ಸ್ಟಾರ್ಟ್ ಆಯಿತು. ಚಿನ್ನ ಸಂಶಯ 28ನೇ ತಾರೀಕು ವರ್ಲ್ಡ್ ವಾರ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಾರ್ ಆಗಿರೋದ್ರಿಂದ ಕನ್ಫರ್ಮಾಗಿ ಹೇಳ್ತೀನಿ, ಇವತ್ತು BJP ಎಲ್ಲ ಕಡೆ ಗೆಲ್ಲುತ್ತೆ. ಇದು ನಿಜ. ಈ ವಾರು ನಮ್ಮ ಜನ ಏನು ಗೊತ್ತಾ, ಸಿಂಪತಿ ಒಟ್ಟು ಜಾಸ್ತಿ ಆಗ್ತಾರೆ, BJP ಬರುತ್ತೆ. ನೆಕ್ಸ್ಟ್ ಬರ್ದಿದ್ದು ಕೇಳಿ BJPನೇ ಬರುತ್ತೆ. ಇದನ್ನು ಒಪ್ಪನಾಗಿ ಹೇಳ್ತೀನಿ ಇವತ್ತು 100%. ಸರ್ಕಾರ ನೆಕ್ಸ್ಟು BJPನೇ ಆಳ್ತಾರೆ ಅಂತ ಹೇಳುತ್ತೆ 100%. ಇಷ್ಟು ಸಾಕು. ಇಷ್ಟು ನಮ್ಮ ಆಲೋಚನೆಗೆ ಈ ಘಟನೆಗಳು ಸಾಕು. ಇನ್ನು ಜನ ಎಚ್ಚರಿಸ್ಕೊಳಕ್ಕಲ್ಲ, ಸುಮ್ಮನೆ ಓಟ್ ಹಾಕ್ಬಿಡ್ತಾರೆ, ನಮಗೆ ಬೇಡಪ್ಪ ಯಾವುದು ಬೇಡ ಅಂತ ಒಂಥರ. ಅದೇನಂತೆ BJPನ ಹಿಂದೂ ಪಕ್ಷನ ಥರ ಹಾಕ್ಬಿಡ್ತಾರೆ 100%. ಎಲ್ಲರೂ ನಾವು ಹಿಂದೂಗಳೇ, ಕಾಂಗ್ರೆಸ್ ಅವರು ಹಿಂದೂ, ನಾವು ಹಿಂದೂನೇ. ಹಾಗಾಗಿ ಜನ ಯೋಚನೆ ಮಾಡಿ ಓಟ್ ಹಾಕಿ ಕನ್ಫರ್ಮ್ ನೆಕ್ಸ್ಟು BJP ಬರುತ್ತೆ ಅಂತ ಪ್ರೆಡಿಕ್ಷನ್ ಕೊಡ್ತೀನಿ. ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ. 100% ಜ್ಯೋತಿಷ್ಯದಲ್ಲಿ ದಯವಿಟ್ಟು ಇಷ್ಟು ದಿವಸ ಹೆಂಗಂಗೋ ಕೇಳ್ತಾ ಇದ್ರಿ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ, ಧರ್ಮಸ್ಥಳಕ್ಕೆ ಹೋಗಿ, ಧರ್ಮಸ್ಥಳದಲ್ಲಿ ಕೂಡ ಅಲ್ಲೂ ಗಲಾಟೆಗೆ ಅವರು ಕೂಡ ಕೇಸ್ ಬಿದ್ದುಬಿಟ್ಟಿದೆ. ದೇವಸ್ಥಾನ ನಾವೇನು ಮಾಡೋಕ್ಕಾಗಲ್ಲ. ತಿರುಪತಿಲೂ ಕೂಡ ಅಲ್ಲೂ ಕೂಡ ಲಾರ್ಡ್ ಕೇಸ್ ಎಲ್ಲ ಕಡೆ ಇದೇ ಥರ ಇದೆ. ನನಗೆ ಗೊತ್ತಿರೋದು ಒಂದೇ, ನಾನು ಕೂಡ ಮನುಷ್ಯ, ನಾನು ತಪ್ಪು ಮಾಡಿದ್ದೀನಿ. ನನ್ನಷ್ಟು ಕೋಪ ಯಾರಿಗೂ ಇಲ್ಲ, ಅಷ್ಟು ಕೋಪ ನನಗೆ ಕುಜ. ಆದರೆ ಇವಾಗ ನಂಗೆ ಲಾಜಿಕ್ ಅರ್ಥ ಆಗ್ತಾಯಿದೆ 100%.